ಕೊನೆಗೂ ನನ್ನ ಮಾತನ್ನ ಈಡೇರಿಸ್ಬಿಟ್ಟಲ್ಲ ಮಂಗಳಗೌರಿ. ಅವ್ರು ಮೊದಲು ನೈವೇದ್ಯ ತಿಂದ್ರಲ್ಲ, ನನ್ಗಷ್ಟೇ ಸಾಕು. ಖುಷಿ ನೋಡು, ಖುಷಿ, ಸಂತೋಷ ಕಣ್ಣಲ್ಲಿ ತುಂಬಿ ತುಳುಕ್ತಿದೆ. ಅಮ್ಮ ಬಾಗಿನ ಕೊಟ್ಟಿದ್ದಕ್ಕೆ ಗೌರಿಗೆ ಮಾತ್ರ ಥ್ಯಾಂಕ್ಸಾ? ನನಗೆ ಹೇಳೋದಿಲ್ವಾ? ಚಿನ್ನು, ಇದ್ದಕ್ಕಿದ್ದಾಗೆ ಏನೇ ಆಯ್ತು ನಿನಗೆ? ಇಷ್ಟು ತನಕ ಖುಷಿಯಾಗೇ ಇದೆಯಲ್ಲ. ಇತ್ತೀಚೆಗೆ ನೀನು ಫೋನೇ ಮಾಡಲ್ಲ. ನಾನೇ ಫೋನ್ ಮಾಡಿದ್ರೆ ಏನೋ ಒಂದ್ ನೆಪ ಹೇಳ್ಬಿಟ್ಟು ಇಟ್ಬಿಡ್ತೀಯ, ಸರಿಯಾಗಿ ಮಾತಾಡೋದೇ ಇಲ್ಲ. ನೀನೇನೇ ಹೇಳು ಚಿನ್ನು, ಇತ್ತೀಚೆಗೆ ನೀನು ತುಂಬಾ ಬದಲಾಗಿದೀಯ. ಗೊತ್ತು ಗುರಿ, ದಿಕ್ಕು ದೆಸೆ ಇಲ್ದೇ ಇರೋ ನನ್ನನ್ನು ನಿನ್ನ ಮನೆಗೆ ಕರ್ಕೊಂಡೋದೆ. ನನಗನ್ನ ನೀರು ಸೂರು ಎಲ್ಲನೂ ಕೊಟ್ಟೆ. ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಂಡೆ. ಪ್ರೀತಿ ತೋರಿಸಿದ ಅಕ್ಕನಿಗೆ ನಾನೇ ಅವಳು ಸೌತಿ ಅಂತ ಗೊತ್ತಾದ್ರೆ ನಿನ್ನ ಮುಖ ನೋಡೋ ಧೈರ್ಯ ನನಗಿಲ್ಲ ಅಕ್ಕ. ನೀನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳೋ ಧೈರ್ಯನೂ ನನಗಿಲ್ಲ. ವರ್ಷಕ್ಕೊಂದ್ಸಲ ಬರೋ ಗೌರಿ ಹಬ್ಬ, ಮನೆ ಗೌರಿಯಿಂದಿರು ನೀವು. ಗೌರಿ ಹಬ್ಬದ ದಿವಸ ಯಾರು ಕಣ್ಣೀರು ಹಾಕ್ತಾರಾ? ಅಳುವಂಥದ್ದು ಏನಾಯ್ತು ಕಂದ? ಅಕ್ಕ ನನಗೆ ಭಾಗ್ಯನ ಕೊಡ್ಸಿದ್ದಕ್ಕೆ. ಚಿನ್ನು, ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರನೆ? ಪೆದ್ದಿ ನೀನು. ನಿನಗೆ ಗೊತ್ತು ತಾನೆ, ನಾನು ಒಂದ್ಸಲ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಅದೇನೋ ಸರಿ ಚಿನ್ನು, ಗೊಂಬೆ ಹಠ ಮಾಡಿದ್ದಕ್ಕೆ ನಿನಗೆ ಬಾಗ್ನ ಸಿಕ್ಕಿದ್ದು. ಚಿನ್ನು, ಈ ಹುಡುಗಿ ವರ್ತನೆನೇ ಅರ್ಥ ಆಗ್ತಾ ಇಲ್ಲ ಮಗಳೇ. ಮುಂಚೆ ಬಂದಾಗ ಒಳ್ಳೆ ಜಿಂಕೆ ಥರ ಓಡಾಡ್ಕೊಂಡು ಎಲ್ಲರ ಹತ್ರ ಮಾತಾಡ್ತಾ ನಗ್ನಗ್ತಾ ಇರ್ತಿದ್ಲು. ಈಗ ಒಂದಿಷ್ಟು ದಿವಸದಿಂದ ಇವಳು ವರ್ತನೆನೇ ಬದಲಾಗಿ ಹೋಗಿದೆ. ಈ ಕ್ಷಣ ಸಂತೋಷವಾಗಿರ್ತಾಳೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೇಜಾರು ಮಾಡ್ಕೊಂಡಿರ್ತಾಳೆ. ಯಾಕೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಈಗ ತಾನೇ ನಾನು ಅದನ್ನೇ ಮಾತಾಡ್ತಿದ್ದೆ ಅತ್ತೆ. ನನ್ನ ಗಮನಕ್ಕೂ ಬಂದಿದೆ. ಯಾಕೆ ಈ ಥರ ಇದೆಯಾ ಅಂದರೆ ಅವಳೇನೂ ಉತ್ತರನೇ ಹೇಳೋದಿಲ್ಲ. ಎಂಥ ಅಮಾಯಕ ಹುಡುಗಿ. ಈ ಹುಡುಗಿದ್ ಏನು ಕತೆ? ಇವಳು ಗಂಡ ಯಾರು? ಅವನು ಎಲ್ಲಿದ್ದಾನೆ? ಯಾಕೆ ಇವಳನ್ನ ಬಿಟ್ಟಿದ್ದಾನೆ? ಇಷ್ಟು ಮುದ್ದಾದ ಹುಡುಗಿನ ಹೇಗೆ ಬಿಟ್ಟಿದ್ದಾನೆ ಅವನು? ಅತ್ತೆ, ಚಿನ್ನು ಅವಳ ಗಂಡನಿಂದ ದೂರ ಇದ್ದಾಳೋ ಅಥವಾ ಚಿನ್ನು ಗಂಡನೇ ಇವಳಿನ ದೂರ ಇದ್ದಾನೋ ನನಗೆ ಗೊತ್ತಿಲ್ಲ ಅತ್ತೆ. ಚಿನ್ನು ಅವಳೇ ಅವಳ ಕತೆ ಹೇಳೋವರೆಗೂ ನಾನು ನೀವು ಕಾಯ್ಬೇಕಷ್ಟೆ. ಲೋ ಸಿದ್ದು, ಏನೋ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಫಸ್ಟ್ ರ್ಯಾಂಕ್ ಬಂದೊಂಥರ ಮಾತಾಡ್ತಾ ಇದ್ದೆ. ಮನೆ ನೋಡಿದ್ರೆ ಫುಲ್ ಕತ್ಲೆ 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 ಕತ್ಲೆ. ಓ, ಏನು ಕಾಣ್ತಾ ಇಲ್ಲ ಕಣೋ. ಕೊನೆ ಪಕ್ಷ ಟಾರ್ಚರ್ ಇದ್ರೆ ಏನಾಗಿದೆ ಅಂತ ನೋಡ್ಬೋದಿತ್ತು. ರಾಮು, ನಮ್ಮ ಸಿದ್ದಣ್ಣಂಗೆ ಏನೂ ಕಾಣ್ತಿಲ್ವಂತೆ, ಒಂದು ಟಾರ್ಚ್ ಎತ್ಕೊಂಬ. ಸರಿ, ಬಂದು ಸ್ಟೂಲ್ ಇಡ್ಕೊ. ಗೌರಿ ಹಬ್ಬದಲ್ಲಿ ಎಲ್ಲ ತನ್ನ ಗಂಡನ ಕಾಲು ಇಟ್ಕೊಳ್ತಾರೆ, ನನಗೆ ಫ್ರೆಂಡ್ ಹತ್ತಿರ ಸ್ಟೂಲ್ ಕಾಲು ಇಟ್ಕೊಂತಿದ್ಯಲ್ಲ, ನನ್ನ ಕರ್ಮ. ಓ ಹುಷಾರು ಭದ್ರಾ. ಸ್ವಲ್ಪ ಬ್ರೈಟ್ ಆಗಿರೋ ತಗೊಂಬ. ಚಂದು, ಇವತ್ತು ಏನ್ ಬೇಕಾದ್ರೂ ಆಗ್ಲಿ ಕಣ, ಇದನ್ನ ರೆಡಿ ಮಾಡಿನೇ ನಾನು ನಿದ್ದೆ ಮಾಡೋದು. ರೆಡಿ ಮಾಡ್ಲಿಲ್ಲ ಅಂದ್ರೆ ನಿದ್ದೆ ಮಾಡಕ್ ಬಿಡೋರು ಯಾರು? ನಿನ್ನ ಮಾಡು. ಆಗ್ಲೇ ರಾತ್ರಿ ಆಗದೆ. ಗುರುಗಳು ಹೇಳಿದ ಪ್ರಕಾರ ಹೆಂಡತಿ ಆದವಳು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು. ನಾನಿವಾಗ ಹೆಂಗೆ ನನ್ನ ಗಂಡನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಲಿ? ನಂಗೊಂದು ಅರ್ಥ ಆಗ್ತಲ್ಲ. ಸ್ವರ್ಣಗೌರಿ, ನೀನೇ ಯಾವ್ದಾರ ದಾರಿ ತೋರಿಸ್ಬೇಕು. ಚಿನ್ನು,
ಅಜ್ಜಿ ತಾತ ಅಮ್ಮ ಶ್ವೇತಾ ಚಿಕ್ಕಿ ಕುಮುದ ಚಿಕ್ಕಿ ನಾನು ಎಲ್ಲರೂ ಶಾಪಿಂಗ್ ಹೋಗ್ತಾ ಇವಿ ಮಾಲ್ಗೆ. ನೀನು ಬಾ, ಬೇಗ ರೆಡಿ ಆಗು. ಅಕ್ಕ, ಬೆಳಗಿಂದ ತುಂಬ ಕೆಲಸ ಆಯಿತು, ನಾನು ಸುಸ್ತಾಗ್ಬಿಟ್ಟಿದ್ದೀನಿ. ನೀವೆಲ್ಲರೂ ಹೋಗಿದ್ದು ಬನ್ನಿ, ನಾನು ರೆಸ್ಟ್ ತಗೊಳ್ತೀನಿ. ಚಿನ್ನು, ನಾನು ನೀನು ಹೊರಗಡೆ ಹೋಗಿ ಎಷ್ಟು ದಿನ ಆಯ್ತು. ಇವತ್ತು ಆರಾಮಾಗಿ ಹೋಗಿ ಓಡಾಡ್ಕೊಂಡು ಬರೋಣ. ಪ್ಲೀಸ್ ಬಾರೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಕ್ಕ, ಹಬ್ಬದ ದಿನ ಆ ಥರ ಎಲ್ಲ ಮನೆ ಬಿಟ್ಟು ಹೋಗ್ಬಾರ್ದು. ಯಾರಾದ್ರೂ ಒಬ್ರಾದ್ರೂ ಮನೇಲೇ ಇರಬೇಕು. ನಾನು ಇಲ್ಲೇ ಇರ್ತೀನಿ, ನೀವೆಲ್ಲ ಹೋಗಿದ್ದು ಬನ್ನಿ. ಸರಿ, ನಿನಗೇನ ತರ್ಬೇಕಾ? ನಂಗೇನು ಬೇಡ ಅಕ್ಕ. ಚಿನ್ನು, ನಿನ್ಗೊಬ್ಳಿಗೆ ಬಿಟ್ಟು ಹೋಗಿ ನಂಗೆ ತುಂಬಾ ಬೇಜಾರಾಗ್ತದೆ ಕಣ. ಅಕ್ಕ, ನೀನ್ ಹೋಗಿದ್ ಬಾ. ಹೆಂಗಿದ್ರು ನಾಳೆ ಗಣೇಶ ಹಬ್ಬ ಅಲ್ವಾ, ನೀನ್ ಇಲ್ಲೇ ಇರ್ತೀಯ ತಾನೆ? ಸರಿ. ಅಕ್ಕ, ನಿನ್ ರಾಜ್ಕುಮಾರನು ನಿನ್ ಜೊತೆಯಾಗಿ ಬರ್ತಿದ್ದಾನ? ನೀನು ಅಂದ್ರೆ ಅವ್ನ್ ನಿಮ್ಮಪ್ಪ, ಅವನಿಗೂ ಕರ್ದೆ, ಅವನು ಬರಲ್ಲ ಅಂತ ಹೇಳ್ದ. ಕರೆಂಟ್ ಹೋಗಿದ್ಯಲ್ಲ, ಅದಕ್ಕೇನೋ ಎಲೆಕ್ಟ್ರಿಕ್ ವರ್ಕ್ ಮಾಡ್ತಾನೆ ಸಿದ್ಧಾರ್ಥ್ ಜೊತೆ ಸೇರ್ಕೊಂಡು. ಸರಿ, ಅವರೆಲ್ಲ ನಂಗೆ ಕಾಯ್ತಿರ್ತಾರೆ. ಬಾಯ್, ನಿನ್ ಜೊತೆ ಟೂ ಬಾಯ್. ಅವನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿಬೇಕು. ಆಗಲೇ ನಿನ್ನ ಮಂಗಳಗೌರಿ ವ್ರತ ಮುಗಿಯೋದು, ಆ ಗೌರಿ ಬಸನ್ನಳಾಗೋದು. ಈಗ ಮನ್ಯಾಗ ಯಾರೂ ಇಲ್ಲ, ಕರೆಂಟ್ ಬೇರೆ ಹೋಗದೆ. ಹೆಂಗಾರು ಉಪಾಯ ಮಾಡಿ ನನ್ನ ಗಂಡನ ಆಶೀರ್ವಾದ ತಗೋಬೇಕು. ಸಿದ್ಧಾರ್ಥ್, ಟಾರ್ಚ್. ಏ ಚಂದು, ಎಲ್ಲ ಲೈನು ಸರಿ ಇದೆ ಕಣೋ, ಏನ್ ಮಿಸ್ಟೇಕ್ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಬಾರಿ ಎಲ್ಲ ಗೊತ್ತು ಅಂತ ಮೇಲೆ ಕೂತ್ಕೊಂಡ್ಬಿಟ್ಟಿದ್ಯಾ. ಹೇಳಿ ಕೆಳಗೆ, ನಾನೊಂದ್ಸರಿ ನೋಡ್ತೀನಿ. ತಗೊಳಪ್ಪ. ಸರಿ, ನೀವಿಬ್ಬರ ಜೊತೆ ಕೆಲಸ ಮಾಡೋದಕ್ಕಿಂತ ಅಡ್ಗೆ ಮನೆ ಕೆಲಸ ಎಷ್ಟೋ ವಾಸಿ. ಯಾಕ ಕಾಲು ಹಿಡಿತಾ ಇದೆಯಾ? ಆಶೀರ್ವಾದ ಬೇಕಾ? ಸದ್ಯಕ್ಕೇನು ಬೇಡಪ್ಪ, ಹಂಗೇನಾದ್ರೂ ಬೇಕು ಅಂದ್ರೆ ನಾನೇ ನಿನ್ ಕಾಲಕ್ಕೆ ಬೀಳ್ತೀನಿ. ಲೋ, ಬೇಜನ್ ಅಡ್ಗೆ ಮನೇಲಿ ಕೆಲಸ ಇದೆ ಕಣ್ರೋ, ಅದೇನ್ ನೋಡ್ರಲ್ಲೋ. ಸಿದ್ದು, ಎಲ್ಲ ಸರಿ ಇದೆ ಕಣ. ಅಲ್ಲಿ ಮುಂದೆ ಹೋಗಿ ಮೇನ್ ಬಾಕ್ಸ್ ಚೆಕ್ ಮಾಡು, ಏನೋ ಟ್ರಿಪ್ ಆಗಿದೆಯಾ ನೋಡೋಣ. ಸರಿ. ಸ್ವರ್ಣಗೌರಿ, ಇದು ಒಂದೇ ಒಂದು ಅವಕಾಶ ಮಾಡ್ಕೊಡವ. ನನ್ನ ಗಂಡನ ಆಶೀರ್ವಾದ ತಗೊಂಡು ಈ ವ್ರತ ಮುಗಿಸ್ಬಿಡ್ತೀನಿ. ಇದೇನೋ ಚಂದು? ಏನಾಯ್ತು? ಮೋಸ್ಟ್ಲಿ ಬ್ಯಾಟ್ರಿ ವೀಕ್ ಆಗಿರುತ್ತೆ. ಹೋಗಿ ನನ್ನ ರೂಮಲ್ಲಿ ಚೇಂಜ್ ಮಾಡ್ಕೊಂಬ. ಸರಿ, ಜೋಪಾನ. ಹುಷಾರು. ಬೇಗ ಬರೋ. ಯಾರೂ ಇಲ್ಲ, ಅವ್ರೊಬ್ಬರೇ ಇದ್ದಾರೆ. ಹೆಂಗಿದ್ರು ಕತ್ಲಾಗ ನಾನು ಕಾಣಕ್ಕಿಲ್ಲ. ನನ್ನ ಗಂಡದ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಂಡ್ಬಿಡ್ತೀನಿ. ಸ್ವರ್ಣಗೌರಿ, ಧೈರ್ಯ ಕೊಡು ತಾಯಿ.
ಹೇಯ್, ಪದೇ ಪದೇ ಯಾಕೋ ಕಾಲು ಹಿಡ್ಕೋತಾ ಇದೆಯಾ? ಆಗ್ಲೇ ಆಶೀರ್ವಾದ ಬೇಡ ಅಂದೆ. ಆಯ್ತು ಹೋಗಪ್ಪ, 100 ವರ್ಷ ಚೆನ್ನಾಗಿರು ಆಯ್ತಾ? ಏಯ್, ಟಾರ್ಚ್ ಬಿಡ, ಏನು ಕಾಣಿಸ್ತಾ ಇಲ್ಲ. ಈಗ ತಾನು ಇಲ್ಲಿದ್ದಲ್ಲ, ಅಲ್ಲೇಗೆ ಹೋದೆ. ನಿನ್ನೆ ಕೇಳ್ತಿರೋದು, ಅಲ್ಲೇಗೆ ಹೋದೆ. ಒಳ್ಳೆ ತಲ್ಕೆಟೊಂದು ಸವಾಸ ಕಣ. ಒಂದ್ಸರಿ ಇಲ್ಲಿರ್ತೀಯ, ಒಂದ್ಸರಿ ಅಲ್ಲಿರ್ತೀಯ. ಗೌರಿ, ನನಗೆ ಗೊತ್ತು ನೀನು ಯಾವತ್ತೂ ನನ್ನ ಕೈ ಬಿಡಲ್ಲ ಅಂತ. ಯಾವ ವಿಘ್ನನೂ ಇಲ್ಲದೆ ನಿನ್ನ ಕೃಪಾ ಕಟಾಕ್ಷದಿಂದ ನಿನ್ನ ವ್ರತ ಮಾಡಿ ಮುಗಿಸಿದ್ದೀನಿ. ನನ್ನ ಗಂಡಂಗೆ ಹಿತಶತ್ರುಗಳಿಂದ ಆಗೋ ಮೃತ್ಯು ಕಂಟಕನ ದೂರ ಮಾಡವ. ಅವ್ರು 100 ವರ್ಷ ನೆಮ್ಮದಿಯಿಂದ ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿರಂಗೆ ಮಾಡವ. ಆ ನಿನ್ನ ಉಪಕಾರನ ನನ್ನ ಜೀವ ಇರೋ ತನಕ ನಾನು ಮರೆಯೋಕ್ಕಿಲ್ಲ. ಮಂಗಳಮಾತೆ, ಮಹಾಗೌರಿ, ಸ್ವರ್ಣಗೌರಿ, ಮಹಾತಾಯಿ, ಈ ಮನೆ ನೆಮ್ಮದಿ ನೀನೇ ಕಾಪಾಡಬೇಕು.